ಅದಕ್ಕೆ ಯಾವುದೇ ತರದ ಗ್ರಾಂಟ್ ಇಲ್ಲದೆ ದಾನಿಗಳಿಂದ ತಗೊಂಡು ಒಂದು ಅಲ್ಪ ಸ್ವಲ್ಪ ಸರ್ಕಾರದಿಂದ ಕೊಟ್ಟಿರ್ಬೋದು, ಕೆಲವು ಮಾತ್ರ ಕಟ್ಟಿದ್ದಾರೆ. 200 ಬಿಕ್ಕುಗಳಿದ್ದಾರೆ. ಅವರು ರಾಜ್ಯದಲ್ಲಿ 200 ಬಿಕ್ಕುಗಳಿದ್ದಾರೆ. ಈ 80ನ ನಿರ್ವಹಣೆ ಮಾಡೋದಕ್ಕೆ ಇವ್ರಿಗೆ ಯಾವುದೇ ತರದ ಸರ್ಕಾರದಿಂದ ಯಾವುದೇ ಅನುದಾನ ಬರ್ತಾ ಇಲ್ಲ ಇವ್ರಿಗೆ. ಆಮೇಲೆ 6,000 ರೂಪಾಯಿ ಅವ್ರಿಗೂ ಕೊಡ್ಬೇಕು ಬೌದ್ಧ ಬಿಕ್ಕುಗಳಿಗೆ ಅಂತ ನನ್ನ ಪ್ರಶ್ನೆ. ಇವತ್ತು ಬೈಲ್ಕುಪ್ಪೆ ಇರ್ಬೋದು, ಗುರುಪುರ ಇರ್ಬೋದು, ಇಲ್ಲಿ ಮುನ್ಗೋಡ್ ಇರ್ಬೋದು, ಇಲ್ಲ ಒಡೆಯರ್ಪಾಳ್ಯ ಇರ್ಬೋದು, ಇಲ್ಲಿ ಮನಸ್ಸುಗಳಿದಾವೆ. ಇಲ್ಲಿ 3,000, 2,000, 5,000, 10,000 ಜನ ಮಾಂಕಗಳು ಕಲಿತಾ ಇದ್ದಾರೆ. ಅವ್ರಿಗೆ ಎಕ್ಸೆಲ್ ಗವರ್ಮೆಂಟ್ ಇಂದ ಫಂಡ್ ಇದೆ, ನಮ್ಮ ಸರ್ಕಾರದಿಂದ ಕೊಡ್ತಾರೆ. ಜಗತ್ತಿನಾದ್ಯಂತ ಬೌದ್ಧ ಧರ್ಮದಲ್ಲಿರೋ ಎಲ್ಲ ಕಾಂಟ್ರಿಬ್ಯೂಷನ್ ಬರುತ್ತೆ ಅವ್ರಿಗೆ ನಡೆಸೋದಕ್ಕೆ. ಆದ್ರೆ ಇಲ್ಲಿ ಕರ್ನಾಟಕದಲ್ಲಿ ಇರುವಂತ ಒಂದು 80 ಬುದ್ಧ ವಿಹಾರಗಳಿದಾವೆ. ಅದು ಈಗಾಗಲೇ ನಾವು ಯಾರು ಬಾಬಾ ಸಾಹೇಬ್ರನ್ನ ಯಾರು ಒಪ್ಕೊಂಡಿದ್ರು, ಬೌದ್ಧ ಧರ್ಮನ ಯಾರು ಒಪ್ಕೊಂಡಿದ್ರು, ಇವರುಗಳು ಏನು ಎಜುಕೇಟೆಡ್ಸ್ ಏನಿದ್ದಾರೆ ಇವ್ರುಗಳು ಕೈಯಿಂದ ದಾನ ಮಾಡಿ ನಾವು ಕಟ್ಟಿರೋದು ಅದನ್ನ. ಹಂಗಾಗಿ ಆ ಕಟ್ಟಿರೋದಕ್ಕೆ ಇವತ್ತು ಬೆಳಗಾಮಲ್ಲಿ ನಾನು ನೋಡಿದೆ ಮೊನ್ನೆ, ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಾರ್ಪೊರೇಷನ್ ಅವರು. ಅಂಬೇಡ್ಕರ್ ನಗರದಲ್ಲಿ ಬೌದ್ಧ ವಿಹಾರಗಳಿದಾವೆ. ಈ ತರ ಕಾರ್ಪೊರೇಷನ್ ಗಳಾದ್ರೂ ಮೇಂಟೈನ್ ಮಾಡಬೇಕು, ಇಲ್ಲ ಇವ್ರಿಗೆ ದುಡ್ಡು ಕೊಡ್ಬೇಕು. ಬಹಳ ಇಂಪಾರ್ಟೆಂಟ್ ಆಗಿ ಸರ್ಕಾರದಿಂದ 6,000 ರೂಪಾಯಿ ಏನ್ ಕೊಡ್ತಾ ಇದಾರೆ ಅದನ್ನ ಕೂಡಲೇ ಅವ್ರಿಗೆ ಬೌದ್ಧ ಬಿಕ್ಕುಗಳಿಗೆ 6,000 ರೂಪಾಯಿ ಕೊಡ್ಬೇಕು ಅಧ್ಯಕ್ಷರೇ. ಮತ್ತೆ ಅವ್ರ ಅಸ್ಟೆಂಟ್ಸ್ ಏನಿದ್ದಾರೆ ಅವ್ರಿಗೂ 5,000 ರೂಪಾಯಿ ಕೊಡ್ಬೇಕು. ಯಾಕಂದ್ರೆ ಇವತ್ತು ಬುದ್ಧ ವಿಹಾರಗಳ ನಿರ್ವಹಣೆ ಮಾಡೋದು ಬಹಳ ಕಷ್ಟ ಆಗ್ತಾ ಇದೆ. ನಾವು ಎಷ್ಟಂತ ಇದ್ ಮಾಡಕ್ಕಾಗುತ್ತೆ? ಯಾರಿಗಾದ್ರೂ ಹೋಗಿ ಇದನ್ನ ಒಂದು ಪ್ರಚಾರ ಮಾಡ್ಕೊಂಡು ಬದುಕುವಂತ ಒಂದು ಪರಿಸ್ಥಿತಿ ಬರಬಾರ್ದು. ಹಂಗಾಗಿ ಬೌದ್ಧ ಬಿಕ್ಕುಗಳು, ನಾನು ನಿನ್ನೆ ಇಬ್ಬರನ್ನ ಕೇಳಿದೆ, ಅವರು ಟೀಚಿಂಗ್ ಹೋಗಿ ಮಾಡ್ತಾ ಇದ್ದಾರೆ. ಬೌದ್ಧ ಬಿಕ್ಕುಗಳು ಆಗಿದ್ರೇನು ಜೀವನ ನಿರ್ವಹಣೆಗೆ ಟೀಚಿಂಗ್ ಮಾಡ್ತಾ ಇದ್ದಾರೆ. ಇದು ಬಹಳ ದೊಡ್ಡ ಅನ್ಯಾಯ. ಇದು ಮೈನಾರಿಟಿ ಡಿಪಾರ್ಟ್ಮೆಂಟ್ ಇಂದ ಬಹಳ ನೆಗ್ಲೆಕ್ಟ್ ಆಗಿರುವಂತ ಒಂದು ಏರಿಯಾ ಅಂತಂದ್ರೆ ಇದು ಬುದ್ಧ ವಿಹಾರಗಳು ಮತ್ತೆ ಬೌದ್ಧ ಧರ್ಮದ ಅಧ್ಯಕ್ಷರೇ, ರಾಜ್ಯದಲ್ಲಿರುವ ಬುದ್ಧ ವಿಹಾರಗಳಲ್ಲಿ ಸೇವೆ ಸಲ್ಲಿಸಿರುವ ಬೌದ್ಧ ಭಿಕ್ಷುಗಳಿಗೆ ಮಾಸಿಕ ಸಂಭಾವನೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಕೊಡೋಣ ಸಭಾಧ್ಯಕ್ಷ. ಸರಿ ಅಧ್ಯಕ್ಷರೇ, ಯಾವಾಗಿಂತ ಅಂತ ಅಂದ್ಬಿಟ್ಟು ಸ್ವಲ್ಪ ಕ್ಲಾರಿಟಿ ಇರಲಿ. ಯಾಕಂದ್ರೆ ಕೊಡೋಣ ಅಂತ ಅಂದ್ಬಿಟ್ರೆ ಇಷ್ಟು ಸಕ್ಸಸ್ಫುಲ್ ಗವರ್ನಮೆಂಟ್ಸ್, ನಾಟ್ ಓನ್ಲಿ ದಿಸ್ ಗವರ್ನಮೆಂಟ್, ಸಕ್ಸಸ್ಫುಲ್ ಗವರ್ನಮೆಂಟ್ಸ್ ಯಾವ ಪ್ರಶ್ನೆ ಮುಜರಾಯಿ ಇದು 2 ಕ್ಲಬ್ ಮಾಡ್ಬಿಟ್ಟಿದ್ರು. ಉತ್ತರ ತರಿಸ್ಕೊಂಡು ಕೊಟ್ಟಿದ್ದೀನಿ. ಈಗ ಸಂಬಂಧಪಟ್ಟ ಮಿನಿಸ್ಟ್ರಿಯಲ್ಲಿ ನಮ್ಮ ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ. ಕೊಡಕ್ ಪ್ರಾರಂಭ ಮಾಡ್ತಾರೆ, ತಕ್ಷಣ ಮಾಡ್ತಾರೆ. ಹನುಮಂತ ನಿರಾಣಿ. ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 108ನ ಸನ್ಮಾನ್ಯ ಕಂದಾಯ ಸಚಿವರನ್ನ ಕೇಳಿಕೆ ಬಯಸ್ತಾ ಇದ್ದೇನೆ. ಮಾನ್ಯ ಸಭಾಪತಿಯವರೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸಿದ್ದೇವೆ. ಸನ್ಮಾನ್ಯ ಸಭಾಪತಿಗಳೇ, ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿಯಿಂದ ಯಾವ ಕೆಲಸಗಳನ್ನ ತೆಗೆದುಕೊಂಡಿದ್ದೀರಿ ಅಂತಕ್ಕಂಥ ಪ್ರಶ್ನೆ ನಾನು ಕೇಳಿದ್ದೇನೆ. ಸದರಿ ಕೂಡಲ ಸಂಗಮವು ಅಭಿವೃದ್ಧಿಗೆ ಮಾತ್ರ ಬಳಸಬೇಕು. ಅಲ್ಲಿ ಸುಮಾರು 500 ಎಕರೆಯಷ್ಟು ಜಮೀನು ಇದೆ. ಆ ಜಮೀನನ್ನ ಯಾವ ಕೆಲಸಕ್ಕೆ ನೀವು ಬಳಕೆ ಮಾಡಿಕೊಳ್ತೀರಿ ಅಂತಕ್ಕಂಥದ್ದು ಕೇಳಿದೆ. ಈಗಾಗಲೇ ಆ ಸ್ಥಳದಲ್ಲಿ 300 ಎಕರೆಯಷ್ಟು ಜಮೀನನ್ನ ಕೂಡಲ ಸಂಗಮ ಪ್ರಾಧಿಕಾರಕ್ಕೆ ಬಳಕೆ ಆಗಿದೆ. ಉಳಿದ ಜಮೀನು ಖಾಲಿ ಇದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ನನ್ನ ವಿಚಾರ ಇಷ್ಟೇ, ಈ ಉಳಿದಿರ್ತಕ್ಕಂಥ ಜಮೀನನ್ನ ಅನ್ಯ ಕಾರ್ಯಕ್ಕೆ ಹಸ್ತಾಂತರ ಮಾಡಲಾರದೆ ಕೂಡಲ ಸಂಗಮದ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಯಾವ ಕೆಲಸಗಳು ಆಗ್ಬೇಕು ಅಂತಕ್ಕಂಥದ್ದು 2003ರಲ್ಲಿ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರ ಅಧ್ಯಕ್ಷತೆಯಲ್ಲಿ ಸುಮಾರು 10-15 ಜನ ಪ್ರಮುಖರು ಸೇರಿ 22 ಕೆಲಸಗಳು ಆಗ್ಬೇಕು ಅಂತಕ್ಕಂಥದ್ದು ಅವತ್ತು ನಿರ್ಣಯ ಮಾಡಿದ್ದಾರೆ. ಆ ಕೆಲಸ ಕಾರ್ಯಗಳಿಗೆ ಈ ಭೂಮಿಯನ್ನ ಬಳಕೆ ಮಾಡಿಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಅಭಿವೃದ್ಧಿ ಪ್ರಾಧಿಕಾರ ಜಮೀನು ಬೇರೆಗೆ ಎದಕ್ಕಾದ್ರೂ ಬಳಕೆ ಆದರೆ ಮುಂದೆ ಕೂಡಲ ಸಂಗಮದ ಅಭಿವೃದ್ಧಿ ಬಸವಣ್ಣನವರ ಬಗ್ಗೆ ಏನಾದ್ರೂ ನಾವು ಮಾಡ್ಲಿಕ್ಕೆ ಕೊಟ್ರೆ ಸ್ಥಳದ ಅಭಾವ ಆಗ್ತದ. ಮುಂದಿನ 50 ವರ್ಷದ ವಿಚಾರವನ್ನು ಇಟ್ಕೊಂಡು ಆ ಭೂಮಿಯನ್ನ ಬೇರೆ ಕಾರ್ಯಕ್ಕೆ ಬಳಸಬಾರ್ದು ಅಂತಕ್ಕಂಥದ್ದನ್ನ ನಾನು ಕೇಳಿಕೆ ಬಯಸಿದ್ದೇನೆ. ಅದನ್ನು ಸರ್ಕಾರ ತನ್ನ ನಿಲುವನ್ನು ತಿಳಿಸಬೇಕು. ಅದ್ರ ಜೊತೆಯಲ್ಲಿ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ 131 ಕೋಟಿ ರೂಪಾಯಿ ಅನುದಾನದಲ್ಲಿ 2017ರಲ್ಲಿ ಭೂಮಿ ಪೂಜೆ ಆಗಿದೆ. ಅಲ್ಲಿ ಯಾವ ಕೆಲಸ ಕಾರ್ಯಗಳನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ಆ ಒಂದು ಪ್ರಾಧಿಕಾರದವರು ನಿರ್ಣಯ ತೆಗೆದುಕೊಂಡಿದ್ದಾರೆ. ಆ ಕೆಲಸ ಕಾರ್ಯಗಳಿಗೆ ಭೂಮಿ ಪೂಜೆ ಆಗಿ 64 ಕೋಟಿ 43 ಲಕ್ಷ ರೂಪಾಯಿ ಅನುದಾನವನ್ನು ಸರ್ಕಾರ ಅವತ್ತು ಬಿಡುಗಡೆ ಮಾಡಿದೆ. ಅದರಲ್ಲಿ ತಾವು ಕೊಟ್ಟ ಉತ್ತರ ಪ್ರಕಾರ 54 ಕೋಟಿ 82 ಲಕ್ಷ ರೂಪಾಯಿ ಬಳಕೆ ಆಗಿದೆ. ಇನ್ನು 9 ಕೋಟಿ ಅಲ್ಲೇ ಇದೆ ಅಂತಕ್ಕಂಥದ್ದು ಹೇಳಿದ್ರಿ. 2017ರಲ್ಲಿ ಭೂಮಿ ಪೂಜೆ ಆಗಿರ್ತಕ್ಕಂಥ ಈ ಯೋಜನೆ ಅದು ಬಸವ ಗ್ರಾಮ ಆಗಬೇಕು, ಶರಣ ಗ್ರಾಮ ಆಗಬೇಕು, ಅನ್ನ ಬಸವಣ್ಣನವರ ವಿಚಾರಧಾರೆಗಳು ಅಲ್ಲಿ ಬೆಳಕಿಗೆ ಬರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ 21 ಸಭೆಗಳನ್ನು ಮಾಡಿ ಏನಾಗಬೇಕು ಅಂತಕ್ಕಂಥ ಬಹಳ ತಜ್ಞರ ವರದಿಯನ್ನ
ಅವತ್ತು ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬ್ರು ತಗೊಂಡು ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಈಗ ಏನಾಗ್ಬೇಕು ಅನ್ನೋ ಈಗ ಪ್ರಶ್ನೆ ಮಾಡಿ. ಉಳಿದಿರ್ತಕ್ಕಂಥ ಅನುದಾನ ಯಾವಾಗ ಕೊಡ್ತೀರಿ, ಯಾವ ಕಾಲಮಿತಿ ಒಳಗೆ ಈ ಕಾರ್ಯಗಳನ್ನ ಪೂರ್ತಿ ಮಾಡ್ತೀರಿ ಅಂತಕ್ಕಂಥದ್ದನ್ನ ಹೇಳ್ಬೇಕು ಅನ್ನೋ ವಿಚಾರವನ್ನು ಇಲ್ಲಿ ನಾನು ವ್ಯಕ್ತಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಸನ್ಮಾನ್ಯ ಸಭಾಪತಿಗಳೇ, ಇನ್ನೊಂದು ವಿಚಾರ, ಪ್ರಶ್ನೆಗಳನ್ನ ಆಮೇಲೆ ಉಪ ಪ್ರಶ್ನೆಗಳನ್ನ ಆಮೇಲೆ ಕೇಳ್ಬೋದು. ಫಸ್ಟ್ ಅಷ್ಟಕ್ಕೆ ಉತ್ತರ ಕೊಡ್ಲಿ. ಅದ್ರ ಮಧ್ಯದಲ್ಲಿ ಏನಾದ್ರು ನಿಮ್ಗೆ ಇದ್ರೆ ಹೇಳಿ. ಈ ಬಸವ ಅಂತಾರಾಷ್ಟ್ರೀಯ ಮ್ಯೂಸಿಯಂ ಅನ್ನು ಮಾಡ್ಲಿಕ್ಕೆ ಏನ್ ಪ್ರಾರಂಭ ಮಾಡಿದಿರಿ, ಅದು ಯಾವ ಹಂತದಲ್ಲಿದೆ, ಯಾವ ಕಾಲದಲ್ಲಿ ಅದನ್ನ ಮುಗಿಸ್ತೀರಿ ಅಂತಕ್ಕಂಥದ್ದನ್ನ ನಾ ಕೇಳಿಕೆ ಬಯಸ್ತಾ ಇದ್ದೇನೆ. ಇವೆಲ್ಲವೂ ಇವತ್ತು ನಾವು ಗಮನಿಸಿದ್ರೆ 131 ಕೋಟಿ ರೂಪಾಯಿ ಎಸ್ಟಿಮೇಟ್ಗೆ 64 ಕೋಟಿ ಕೊಟ್ಟು ಕೈ ತೊಳ್ಕೊಂಡು ಕೂತಿದ್ದಾರೆ. ಹೀಗಾಗಿ ಕೆಲಸ ಅಪೂರ್ಣ ಆಗಿದಾವ, ತಕ್ಷಣ ಮುಗಿಸಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಮಾನ್ಯ ಸಭಾಧ್ಯಕ್ಷರೇ, ಸಭಾಪತಿಯವರೇ, ಜಮೀನು ಬೇರೆಯವರಿಗೆ ಕೊಡಬಾರ್ದು ಅನ್ನುವಂಥ ವಿಷಯವನ್ನ ಅವ್ರು ಹೇಳಿದ್ದಾರೆ. ನನಗೆ ತಿಳಿದಾಗೆ ಯಾವುದು ಬೇರೆಯವರಿಗೆ ಕೊಡುವಂಥ ಪ್ರಸ್ತಾವನೆ ಎಲ್ಲೂ ಕೂಡ ಚರ್ಚೆ ಆಗಿಲ್ಲ. ಸೊ ಆ ಒಂದು ಪ್ರಸ್ತಾವನೆ ನಮ್ಮ ಮುಂದೆ ಇಲ್ಲ. ತಮ್ಮ ಭಾವನೆ ಏನಿದೆ, ಇದು ಇದೇ ಉದ್ದೇಶಕ್ಕಾಗಿ ಕಾಯ್ದಿರಿಸಬೇಕು ಅಂತ ನಮ್ಮ ನಿಲುವು ಕೂಡ, ಸರ್ಕಾರದ ನಿಲುವು ಅದೇ ಆಗಿದೆ. ಸೊ ಹಾಗಾಗಿ ಬೇರೆಯವರಿಗೆ ಕೊಡುವ ಯಾವುದೋ ಒಂದು ಕೆಲಸ ಆಗೋದಿಲ್ಲ. ಎರಡನೇದು, ತಾವು ಈ ಮ್ಯೂಸಿಯಂ ಬಗ್ಗೆ ಭಾಳ ಹೆಚ್ಚಾಗಿ ಪ್ರಸ್ತಾಪ ಮಾಡಿದ್ದೀರ. ಶ್ರೀ ಸಿದ್ದೇಶ್ವರ ಶ್ರೀ ಅವರು ಅವರ ನೇತೃತ್ವದಲ್ಲಿ ತಜ್ಞರ ಸಮಿತಿಯನ್ನು ಮಾಡಿ ಅವರು ಯಾವ ರೀತಿ ಇದನ್ನು ಅಭಿವೃದ್ಧಿ ಪಡಿಸ್ಬೇಕು ಅಂತ ಶಿಫಾರಸುಗಳನ್ನು ಕೊಟ್ಟಿದ್ದಾರೆ. ಕೆಲಸಗಳು ಅದೇ ಪ್ರಕಾರದಲ್ಲೇ ನಡೆದಿದೆ. ಮ್ಯೂಸಿಯಂ ಮಾಡುವಂಥದಕ್ಕೂ ಕೂಡ ಅವರು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಅದೇ ಪ್ರಕಾರವಾಗಿ ಸಿವಿಲ್ ಕಾಮಗಾರಿ ಮುಗಿದಿದೆ, ಅಂದರೆ ಕಟ್ಟಡ ಕಾಮಗಾರಿ ಮುಗಿದಿದೆ. ಅಲ್ಲಿ ಹೊಸ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡು ಇವತ್ತಿನ ಕಾಲಕ್ಕೆ ಬಸವಣ್ಣ ಅವರ ಜೀವನವನ್ನ ಜನಗಳಿಗೆ ಅರ್ಥ ಮಾಡಿಸುವಂತ ಶೈಲಿಯಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ. ಆ ಕಟ್ಟಡ ಕಾಮಗಾರಿ ಮುಗಿದಿದೆ. ಇನ್ನು ಅಲ್ಲಿ ಬಸವಣ್ಣನವರ ಜೀವನದ ಬಗ್ಗೆ ಒಂದು ಮ್ಯೂಸಿಯಂ ಏನು ಮಾಡಬೇಕು, ಪ್ರದರ್ಶನ, ಅದಕ್ಕೆ ಒಂದು 10 ಕೋಟಿ 70 ಲಕ್ಷ ರೂಪಾಯಿಗೆ ಈಗ ಅಂದಾಜು ತಯಾರು ಮಾಡಿದ್ದೇವೆ. ಅದನ್ನು ಕೂಡ ಈಗ ಕೆಲವೇ ದಿನಗಳಲ್ಲಿ ಅದಕ್ಕೆ ಮಂಜೂರಾತಿ ಕೊಟ್ಟು ಅದನ್ನ ಅನುಷ್ಠಾನ ಮಾಡುವಂತ ಕೆಲಸ ನಾವು ಮಾಡ್ತೇವೆ. ಇನ್ನು ಉಳಿದ ಹಾಗೆ ಹಿಂದೆ ನಾವೇ ಇದಕ್ಕೆ 64 ಕೋಟಿಯಷ್ಟು ಮಂಜೂರು ಮಾಡಿಕೊಟ್ಟು, ಮಾನ್ಯ ಸಿದ್ದರಾಮಯ್ಯನವರು ಈ ಹಿಂದೆ ಮುಖ್ಯಮಂತ್ರಿಗಳಿದ್ದಾಗ ನಾವು ಗುದ್ಲಿ ಪೂಜೆಯನ್ನು ನೆರವೇರಿಸಿ ಕಾಲ ಕಾಲಕ್ಕೆ ಬೇಕಾದಂಥ ಅನುದಾನವನ್ನು ಕೊಡ್ತಾ ಬಂದಿದ್ದೇವೆ. ಬಾಕಿ ಅಭಿವೃದ್ಧಿಗೆ ಕೊಡಬೇಕಾದಂಥ ಹಣವನ್ನು ಕೂಡ ಕೊಡಲಿಕ್ಕೆ ಸಂಪೂರ್ಣವಾಗಿ ಸರ್ಕಾರ ಬದ್ಧವಾಗಿದೆ. ನಾವೇ ಆರಂಭ ಮಾಡಿದ್ದು, ನಾವೇ ಇಲ್ಲಿವರೆಗೂ ತಂದಿದ್ದೇವೆ. ಬಾಕಿ ಇರುವಂತಹದ್ನು ಕೂಡ ನಾವೇ ಮುಗಿಸ್ತೇವೆ. ಅದರಲ್ಲಿ ಯಾವುದೇ ಕಾರಣಕ್ಕೂ ಅನುಮಾನ ಬೇಕಾಗಿಲ್ಲ. ಈಗಲೂ ಕೂಡ ಮಂಡಳಿಯಲ್ಲಿ 9 ಕೋಟಿ 60 ಲಕ್ಷ ರೂಪಾಯಿ ಅನುದಾನ ಇನ್ನೂ ಇದೆ. ಅದನ್ನ ಮ್ಯೂಸಿಯಂ ಕಾಮಗಾರಿಗೆ ಬಳಸ್ತೇವೆ. ಒಟ್ಟಾರೆ ಸಿದ್ದೇಶ್ವರ ಶ್ರೀಯವರು ಏನೊಂದು ನೀಲಿ ನಕ್ಷೆಯನ್ನ ಹಾಕಿಕೊಟ್ಟಿದ್ದಾರೆ, ಅದೇ ಪ್ರಕಾರವಾಗಿ ಇದನ್ನ ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ಅದೇ ಪ್ರಕಾರವಾಗಿ ಕಾಮಗಾರಿಗಳು ನಡೆದಿದೆ. ಸ್ವಲ್ಪ ನಿಧಾನ ಆಗಿರ್ಬೋದು, ಆ ವಿಷಯದಲ್ಲಿ ನಿಮಗೂ ಗೊತ್ತಿದೆ. ನಾವು ನಿಧಾನನೇ ಆಗಿಲ್ಲ ಅಂತ ನಾನು ವಾದ ಮಾಡ್ಲಿಕ್ಕೆ ಹೋಗೋದಿಲ್ಲ. ಈ ವ್ಯವಸ್ಥೆಯಲ್ಲಿ ಈ ನಿಧಾನ ಗತಿಯೇ ಪ್ರಧಾನ ಗತಿ ನಮ್ಮ ವ್ಯವಸ್ಥೆಯಲ್ಲಿ ಯಾರೇ ಇದ್ರು. ಆದರೆ ಈಗ ಸ್ವಲ್ಪ ವಿಶೇಷವಾಗಿ ಆಸಕ್ತಿ ಕೊಡಬೇಕು ಅಂತ ಹೇಳಿದ್ದೀರಾ, ಅದನ್ನ ನಾನು ಸಲಹೆಯನ್ನು ಒಪ್ತೇನೆ. ನಾನು ಇದನ್ನ ರಿವ್ಯೂ ಮಾಡಿ, ಅದು ಇಷ್ಟು ದಿನ ಎಲ್ಲ ಮುಖ್ಯಮಂತ್ರಿಗಳು ಅಧ್ಯಕ್ಷರು ಇರ್ತಿದ್ರು, ಈಗ ಸಚಿವರನ್ನ ಮುಖ್ಯಮಂತ್ರಿಗಳಿಗೆ ಸಮಯ ಆಗ್ತಿದ್ದಿದ್ದಿಲ್ಲ. ಆ ಕಾರಣಕ್ಕಾಗಿ ಅದನ್ನ ಸಚಿವರುಗಳನ್ನ ಅಧ್ಯಕ್ಷರು ಮಾಡಲಿಕ್ಕೆ ಅವಕಾಶ ಆಗಿದೆ. ಸೊ ಅದನ್ನ ಇನ್ಮೇಲೆ ಸ್ವಲ್ಪ ವೇಗ ಕೊಡುವಂತ ಕೆಲಸವನ್ನ ಮಾಡಿ ಮ್ಯೂಸಿಯಂ ಅನ್ನು ಕೂಡ ಕಾರ್ಯರೂಪಕ್ಕೆ ತಂದು ಜನಗಳಿಗೆ ಸಮರ್ಪಣೆ ಮಾಡ್ತೇವೆ. ಸಭಾಪತಿಯವರೇ, ಒಪ್ಕೊಳ್ತಾರೆ. ಯಾವ ಕಾಲಮಿತಿಯೊಳಗೆ ಇದನ್ನ ಪೂರ್ತಿ ಮಾಡ್ತೀರಿ ಅನ್ನೋ ದಯವಿಟ್ಟು ತಿಳಿಸಿ. ಆ ರೀತಿ ಜನರ ಆಶಯ ಆಗಿದೆ. ರಾಜಕೀಯ ಬೆರೆಸಬೇಡಿ. ಈಗ ರಾಜಕೀಯ ಬೆರೆಸ್ತಾ ಇಲ್ಲ, ರಾಜಕೀಯ ಬೆರೆಸ್ತಾ ಇಲ್ಲ. 2017ರಿಂದ ಇವತ್ತು ಹೇಳೋದಾದ್ರೆ 64 ಕೋಟಿ ರೂಪಾಯಿ ಯೋಜನೆ ಯಾವುದು ಪೂರ್ತಿ ಆಗಿಲ್ಲ. 4 ವರ್ಷ ಏನ್ ಮಾಡ್ತಾ ಇದ್ರು ಹೇಳಿದ್ರೆ ರಾಜಕೀಯ ಬೆರೆಸಿ ಹೇಳ್ತಲ್ಲ, ತಿರುಗಿಸುವಂತದ್ದು. 4 ವರ್ಷ ನೀವು ನಿದ್ದೆ ಮಾಡ್ತಾ ಇದ್ರಿ, ಅದಕ್ಕೆ ಇವತ್ತು ನಿಧಾನ ಆಗಿದೆ. ಅಲ್ಲಿ ಬಂದ್ 3 ವರ್ಷ ಆಯ್ತಲ್ಲ, ನಾವು ರಾಜಕೀಯ ಮಾತಾಡ್ಬೇಕಾದ್ರೆ ಕೆಲಸ ನೀವು 4 ವರ್ಷ ಅವಾಗ 131 ಕೋಟಿ ಅನುದಾನ ಯಾಕೆ ಕೊಡ್ಲಿಲ್ಲ? 64 ಕೋಟಿ ಅನುದಾನ ಯಾಕೆ ಮಾಡಿದ್ರಿ? ಸಂಪೂರ್ಣವಾಗಿರ್ತಕ್ಕಂಥ ಅನುದಾನ ಪೂರ್ತಿ ಆಗ್ತಾ ಇತ್ತು. ಸಿದ್ದರಾಮಯ್ಯನವರು ಗುದ್ಲಿ ಪೂಜೆ ಮಾಡಿದ್ದು ನಾವು, ಇವ್ರ ಕಾಲದಲ್ಲಿ